ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ನಾನು ಇವತ್ತಿನ ವೀಡಿಯೋದಲ್ಲಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಯಾವ ರೀತಿ ಮೆಂತ್ಯ ಪಲಾವ್ ಮಾಡ್ಕೋಬೋದು ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಮಾರ್ನಿಂಗ್ ಟೈಮ್ ಯಾರ್ಯಾರಿಗೆ ಟೈಮ್ ಇರಲ್ಲ ಅವರು ಕ್ವಿಕ್ಕಾಗಿ ಒಂದು ರೆಸಿಪಿನ ನೋಡಿದ್ದೀರಾ ಅಂತಂದರೆ ತುಂಬ ಇಷ್ಟಪಟ್ಟು ತಿಂತೀರಾ, ಅಷ್ಟೇ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡೋಣ ಬನ್ನಿ. ಮೊದಲು ಜಾರ್ಗೆ ಸ್ವಲ್ಪ ಕೊಬ್ಬರಿ ತುರಿ, 2ರಿಂದ 3 ಸ್ಪೂನ್ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಳೋದು. ನಿಮಗೆ ಶುಂಠಿ ಬೆಳ್ಳುಳ್ಳಿ ಇಲ್ಲ ಅರ್ಜೆಂಟಾಗಿ ಬೇಕು ಅಂತಂದರೆ ನೀವು ಡೈರೆಕ್ಟಾಗಿ ಪೇಸ್ಟ್ ಸಿಗುತ್ತಲ್ವ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದಿಷ್ಟನ್ನು ನೈಸಾಗೆ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಒಗ್ಗರಣೆ ಹಾಕ್ಕೊಳ್ಳೋದಷ್ಟೇ. ತುಂಬ ಈಸಿಯಾಗೆ ನಾನು ಮುಂಚೆನೇ ಒಂದು ರೆಸಿಪಿ ತೋರಿಸಿದ್ದೀನಿ, ಬಟ್ ಅದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿನೇ ಇತ್ತು. ಇವಾಗ ಇದು ಈಸಿ ರೆಸಿಪಿ ಅಂದ್ಬಿಟ್ಟು ಇದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಟ್ರೈಪೋಡ್ ಇಲ್ದಿದ್ದ ಕಾರಣ ನನ್ನ ಮೊಬೈಲ್ ಯಾವುದಂದರೆ ಆ್ಯಂಗಲಲ್ಲಿ ಹೋಗ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಆಯಿಲ್ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲೆ, 2 ಚಕ್ಕೆ, 1 ಚಕ್ಕೆ ಪೀಸು, 2 ಲವಂಗ ಮತ್ತು ಆನಿಯನ್ ಇದಿಷ್ಟು ಹಾಕ್ಕೊಂಡು ಆನಿಯನ್ಸ್ ಎಲ್ಲ ಫ್ರೈ ಆಗ್ತಿದೆ ಅನ್ನೋವಾಗ ನಾನು ಕ್ಯಾಪ್ಸಿಕಮ್ ಹಾಕ್ಕೊತೀನಿ. ಕ್ಯಾಪ್ಸಿಕಮ್ ಈಸ್ ಆಪ್ಷನಲ್. ನಿಮಗೆ ಕ್ಯಾಪ್ಸಿಕಮ್ ಬೇಡ ಅಂತಂದರೆ ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು. ಬಟಾಣಿ ಇದ್ದರೆ ನಿಮ್ಮ ಹತ್ರ ಹಸಿದು. ನನಗೆ 1 ಬಟಾಣಿ ಇಷ್ಟ ಆಗಲ್ಲ, ಸೊ ನಾನು ಹಾಕಿಲ್ಲ, ಹಸಿ ಬಟಾಣಿ ಇಲ್ಲ ಅಂದ್ಬಿಟ್ಟು. ನೆಕ್ಸ್ಟ್ ಈಗ ಫುಲ್ ಫ್ರೈ ಆಗ್ತಿದೆ ಅನ್ನೋವಾಗ ನಾನು ಕ್ಲೀನಾಗೆ 1-2-3 ಟೈಮ್ಸ್ ವಾಶ್ ಮಾಡಿದ್ದೀನಿ. ಅಂದರೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗೆ ವಾಶ್ ಮಾಡಿರೋದನ್ನು ಸಣ್ಣಕ್ಕೆ ಹಚ್ಕೋಬೇಕು. ಮತ್ತು ಇಲ್ಲಿ ಎಲ್ಲ ಫ್ರೈ ಆದಾಗ ಒಂದೇ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂದ್ಬಿಟ್ಟು 1 ಟೊಮೆಟೊ ಹಾಕ್ಕೊಂಡು ಇದು ಫುಲ್ಲು ಸಾಫ್ಟಾಗೆ ಬೆಂದಿದೆ ಅನ್ನೋವಾಗ ಹೆಚ್ಚಿರೋ ಮೆಂತ್ಯ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಹಸಿದಾಗಿದ್ದರಿಂದ ಸ್ವಲ್ಪ ಕಸರೆ ಇರುತ್ತಲ್ವ, ಅದೆಲ್ಲ ಹಸಿ ಅಂದರೆ ಆಯಿಲಲ್ಲಿ ಫ್ರೈ ಆದರೆ ಆ ಕಸರೆ ಎಲ್ಲ ಹೊಟ್ಟೋಗುತ್ತೆ ಅಂದ್ಬಿಟ್ಟು ನೀವು ಯಾವಾಗಲೇ ಆಗಲಿ ಮೆಂತ್ಯ ಸೊಪ್ಪು ಯೂಸ್ ಮಾಡೋವಾಗ ಈ ರೀತಿ ಮಾಡೋದ್ರಿಂದ ಕಸರೆ ಅನ್ನೋದು ಬರೋದಿಲ್ಲ. ನಾನು ಫುಲ್ 1 ಕಟ್ಟು ಫುಲ್ಲು ತೊಗೊಂಡಿದ್ದೀನಿ, ಬಿಕಾಸ್ ಹೆಲ್ತ್ಗೂ ಒಳ್ಳೆಯದು. ಹೀಗೆ ರೈಸ್ ಥರ ಮಾಡಿದ್ರೆ ಬೇಗ ತಿನ್ಬೋದು ಅಂದ್ಬಿಟ್ಟು ನಾನು ಆ ಥರ ಮಾಡಿರೋದು. ಈ ಗ್ಲಾಸಲ್ಲಿ ನಾನು 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಷ್ಟೇ. 1 ಗ್ಲಾಸ್ ಅಕ್ಕಿ ತೊಗೊಂಡು ಅದಕ್ಕೆ 2 ಗ್ಲಾಸಸ್ ಆಫ್ ವಾಟರ್ ಹಾಕ್ಕೊತೀನಿ ಅಷ್ಟೇ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಸ್ ಆಫ್ ವಾಟರ್. ಅದನ್ನು ಕೂಡ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇಟ್ಟಿದ್ದೀನಿ. ಈಗ ಅದನ್ನೆಲ್ಲ ಹಾಕ್ಕೊಂಡು ನಾವಾಗಲೇ ಏನು ರುಬ್ಕೊಂಡಿದ್ದೀವಲ್ವ ಖಾರ, ಅದನ್ನು ಕೂಡ ಈಗ ಆ್ಯಡ್ ಮಾಡಿಕೊಂಡು 1 ಸ್ಪೂನ್ಗೆ ನನ್ನ ಅಳತೆ ಏನಪ್ಪ ಅಂತಂದರೆ 1 ಗ್ಲಾಸ್ ರೈಸ್ಗೆ 1 ಸ್ಪೂನ್ ಮೇಲೆ ಸ್ವಲ್ಪ ಜಾಸ್ತಿಯಷ್ಟು ಉಪ್ಪು ಹಾಕಿದ್ರೆ ಸಾಕಾಗುತ್ತೆ. ಬಿಕಾಸ್ ನಾವು ಸ್ವಲ್ಪ ಉಪ್ಪು ಕಡಿಮೆ ತಿನ್ನೋದ್ರಿಂದ ಈ ಮೆಷರ್ಮೆಂಟಲ್ಲೇ ನಾನು ಯಾವಾಗಲೂ ಮಾಡ್ಕೊಳ್ಳೋದು. ಈಗ ಇದೆಲ್ಲ ಚೆನ್ನಾಗಿ ಬರ್ತಿದೆ, ಅಂದರೆ ನಾನು ಯಾವುದೇ ರೀತಿ ವಿಜಿಲ್ ಬರ್ಸಿಲ್ಲ. ನಿಮಗೆ ಬೇಕು ಅಂತಂದರೆ 1 ಕುದಿ ಬಂದಾಗ 1 ವಿಜಿಲ್ ಲಿಡ್ನ ಕ್ಲೋಸ್ ಮಾಡಿ 1 ವಿಜಿಲ್ನ ಬರ್ಸಿದ್ರೆ ಸಾಫ್ಟಾಗಿರುತ್ತೆ. ನಾನು ಆಲ್ಮೋಸ್ಟ್ ಈ ಥರ ಓಪನ್ ಲಿಡಲ್ಲೇ ಮಾಡೋದ್ರಿಂದ ಆ ರೀತಿ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ಪಲಾವ್ ಕೂಡ ಉದ್ರಾಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಹೋಟೆಲ್ಸಲ್ಲೆಲ್ಲ ಕೊಡೋ ಥರ ಕ್ವಿಕ್ಕಾಗಿ ಮಾಡ್ಕೋಬೋದು. ಯಾರಿಗಾದರೂ ಬ್ರೇಕ್ಫಾಸ್ಟ್ಗೆ ಟೈಮ್ ಇಲ್ಲ ಅನ್ನೋರು ಈ ಒಂದು ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ನಿಮಗೆ ಅದರಿಂದ ಬೇಗ ನನ್ನ ಒಂದು ನೋಟಿಫಿಕೇಷನ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.